ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಆ್ಯಕ್ಚುಲಿ ಅವ್ರದ್ದು ಲವ್ ಮ್ಯಾರೇಜ್ 2 months ಆದಮೇಲೆ ಅವಳು ಮಿಸ್ಸಿಂಗ್ ಆದಳು. ಆಮೇಲೆ ಅವ್ರ ಗಂಡ ಅವರು ಏನು ಕಂಪ್ಲೇಂಟ್ ಕೊಟ್ಟಿರಲಿಲ್ಲ, ಮಿಸ್ ಆಗಿದ್ದು. ಮತ್ತು ಅವರು ಸ್ಕೂಟ್ರ್ ಸಿಕ್ತು ಇದರಲ್ಲಿ ಮತಿಕೆರೆ ಹತ್ರ. ಆ ಪೊಲೀಸವರೇ ವಶಪಡಿಸ್ಕೊಂಡು ನಮ್ಗೆ ಕೊಟ್ಟಿದ್ದರು. ಮತ್ತು ಜ್ಯುವೆಲ್ರಿ ಯಾವುದೂ ಸಿಕ್ಕಲಿಲ್ಲ ನಮಗೆ. ಅವಳ ಮೇಲಿದ್ದಿದ್ದು ಜ್ಯುವೆಲ್ರಿ ಯಾವುದೂ ಸಿಕ್ಕಿಲ್ಲ, ಮೈ ಮೇಲಿದ್ದಿದ್ದು. ತಂಗಿ ಅಂಥವಳಲ್ಲ ಆ್ಯಕ್ಚುಲಿ. ಅವರು ಇದು ಸುಜಾತ ಭಟ್ ಅವರು ವಿರಾಜಪೇಟೆಗೆ ಬಂದುಬಿಟ್ಟು ವಸಂತಿಯವರ ಬರ್ತ್ ಸರ್ಟಿಫಿಕೇಟ್ ತಗೊಂಡೋಗಿದ್ದಾರೆ. ಯಾವಾಗ ಡೇಟ್ನ ರಿಮೆಂಬರ್ ಇಲ್ಲ, ಅವರು ಟಿ ವಿಯಲ್ಲಿ ಹೇಳಿದ್ದು ನಾನು ನೋಡಿದೆ. ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಅವರು ಇವಾಗ ರೀಸೆಂಟ್ ಇರಬೇಕು, ಒಂದು 2 ವರ್ಷದ ಹಿಂದೆ. ಐ ಡೋಂಟ್ ರಿಮೆಂಬರ್ ದ ಡೇಟ್. ಅವರು ಇದು ತಗೊಂಡು 8,000 ರೂಪೀಸ್ ಏನೋ ಅಂತಂದರೆ, ಈಗ ಸಮ್ ಟೈಮ್ ಮುಗೀತು ಅಂತಂದರೆ ಅವ್ರು ತಗೋಬೇಕು ಅಂತಂದರೆ ಬರ್ತ್ ಸರ್ಟಿಫಿಕೇಟ್ ಅಲ್ಲ, ಡೆತ್ ಸರ್ಟಿಫಿಕೇಟನ್ನು ಸಹಜವಾಗಿಯೇ ಕೋರ್ಟಿಗೆ ಅಪೀಲ್ ಮಾಡಬೇಕಾಗುತ್ತೆ. ಅದೆಲ್ಲ ಪ್ರೊಸೆಸ್ ಇರುತ್ತೆ. ಹೆಂಗೆ ಬೇರೆಯವ್ರು ಕೊಡ್ಲಿಕ್ಕೆ ಸಾಧ್ಯ? ಸರ್, ಅದು ನಾನು ಮಾಧ್ಯಮದಲ್ಲಿ ಕೇಳಿ ನೋಡಿ ಹೇಳಿದಷ್ಟೇ. ನನಗೆ ಯಾವುದು ಮಾಹಿತಿ ಇಲ್ಲ, ಮಾಧ್ಯಮದಲ್ಲಿ ನೋಡಿ ಹೇಳಿದ್ದು. ಇದು ಬರ್ತ್ ಸರ್ಟಿಫಿಕೇಟ್ ಅವ್ರ ಬಾಯಿಂದನೇ ಹೇಳಿದ್ದು. ನಿನ್ನೆ ವಿರಾಜಪೇಟೆಗೆಲ್ಲ ಬಂದಿದ್ದಾರೆ ಅವರು ಆ ಥರ. ಬಟ್ ಅವ್ರದ್ದು ಪಾಸ್ಬುಕ್ ಯಾವುದೂ ಇಲ್ಲ. ಬ್ಯಾಂಕ್ ಅಕೌಂಟ್ ಏನಾಗಿದೆ, ನಾವು ಬ್ಯಾಂಕ್ ಅಕೌಂಟಲ್ಲಿ ಕ್ಲೈಮೇ ಮಾಡಿಲ್ಲ ನಾವು. ಎಲ್ಲ ಡಾಕ್ಯುಮೆಂಟ್ಸ್ ಸುಜಾತ ಭಟ್ ಹತ್ರನೇ ಇದೆ. ಎಲ್ಲ ಪ್ರತಿಯೊಂದು ಸಿಸ್ಟರ್ ಡಾಕ್ಯುಮೆಂಟ್ಸ್, ಫೋಟೋ ಗಿಟೋ ಎಲ್ಲ ಪ್ರತಿಯೊಂದು. ನಮಗೆ ಸಿಕ್ಕಿದ್ದು ಬೇರೆ ಒಂದು ಹಾಳಾದ ಬಟ್ಟೆ, 2-3 ಬಟ್ಟೆಗಳು ಸಿಕ್ಕಿತ್ತು ಅಷ್ಟೇ, ಬೇರೆ ಏನು ಸಿಕ್ಕಲಿಲ್ಲ. ಜ್ಯುವೆಲ್ರಿ ಅರೌಂಡ್ 15-20 lakhs ಜ್ಯುವೆಲ್ರಿ, ಮತ್ತು ಆ್ಯಂಟಿಕ್ ಪತಾಕ ಅದು ಇದೆಲ್ಲ ಇತ್ತು ನಮ್ಮ ತಾಯಿದು. ಎಲ್ಲ ಜ್ಯುವೆಲ್ರಿ ಇತ್ತು ಅವ್ರ ಜೊತೆಯಲ್ಲಿ. ಅವಳ ಬಗ್ಗೆ ಫುಲ್ ಸಂಶಯ ಇದೆ ಸರ್ ನಮಗೆ, 100%. ಅವಳನ್ನು ತನಿಖೆ ಮಾಡಬೇಕು ಫಸ್ಟು. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.